ನಮಸ್ಕಾರ ವೀಕ್ಷಕರೇ, ಪಾಕಸ್ತ್ರ ಚಾನಲ್ಗೆ ಸ್ವಾಗತ. ಒಂದು ಬೌಲ್ ಹೆಸರು ಕಾಳಿತ್ತಂದರೆ 4-5 ಜನ ಮನೆ ಮಂದಿ ಎಲ್ಲ ಊಟ ಮಾಡ್ಬೋದು. ಅಷ್ಟು ರುಚಿನೂ ಹೌದು, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಖಂಡಿತ ಇವತ್ತೇ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ. ಹೆಸರು ಕಾಳಿತ್ತಂದರೆ ಖಂಡಿತ ಇವತ್ತು ಟ್ರೈ ಮಾಡಲೇಬೇಕು. ಮತ್ತೆ ನೀವು ಖಂಡಿತ ಇದನ್ನು ಮಾಡ್ಕೊಳ್ಳೋದಂತೂ ಹೌದು. ಮನೆ ಮಂದಿಗೆಲ್ಲ ಇಷ್ಟನೂ ಆಗುತ್ತೆ. ಚಪಾತಿಗೆ, ರೋಟಿಗಂತೂ ಸೂಪರ್ ಕಾಂಬಿನೇಷನು. ನೀವು ಅನ್ನಕ್ಕೂ ಕೂಡ ಇದನ್ನು ಕಲಿಸ್ಕೊಂಡು ತಿನ್ಬೋದು. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನಾನಿಲ್ಲಿ 1 ಬೌಲ್ ಆಗೋಷ್ಟು ಹೆಸರು ಕಾಳನ್ನು ಒಂದು 4 ಗಂಟೆ ಮೊದಲು ನೆನೆಸ್ಕೊಂಡಿದ್ದೆ. ಇದನ್ನು ಈಗ ಒಂದು ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಳ್ಳೋಣ. ಚೆನ್ನಾಗಿ 1-2 ಸಲ ವಾಶ್ ಮಾಡಿಬಿಟ್ಟು ಇದು ಕುಕ್ಕರಲ್ಲಿ ನಾನು 2 ವಿಸಿಲ್ ಮಾಡ್ಕೊಳ್ತೇನೆ. ಈಗ ನೆಂದಿರೋದ್ರಿಂದ 2 ವಿಸಿಲ್ ಮಾಡಿಕೊಂಡ್ರೆ ಸಾಕು. ಒಂದು ವೇಳೆ ನೀವು ನೆನೆಸಲಿಲ್ಲ ಅಂದರೆ 2-3 ವಿಸಿಲ್ ಮಾಡ್ಕೊಳ್ಬೇಕು. ನೆನೆಸೋದನ್ನು ಮಾಡ್ಕೊಳ್ಬೋದು, ನೆಂದರೆ ತುಂಬ ಚೆನ್ನಾಗಾಗತ್ತೆ. ಇದಕ್ಕೆ 1 ಈರುಳ್ಳಿ, 1 ಹಸಿಮೆಣಸಿನ್ಕಾಯಿ, 1 ಚಿಟಿಕೆ ಅರಿಶಿಣದ ಹುಡಿ, ಸ್ವಲ್ಪ ಉಪ್ಪು, ನೀರು ಹಾಕಿ ಇದನ್ನು 2 ವಿಸಿಲ್ ಮಾಡ್ಕೊಳ್ತೇನೆ. ಈಗ ನಾನು ಇದನ್ನು 2 ವಿಸಿಲ್ ಆದ ನಂತರ ತಣ್ಣಗಾಗ್ಲಿಕ್ಕೆ ಇಟ್ಟಿದ್ದೆ. ನೋಡಿ, ಈಗ ತಣ್ಣಗಾಗಿದೆ ಕೂಡ. ಈಗ ಇನ್ನೊಂದು ಪಾತ್ರೆಗೆ ಇದನ್ನು ಶಿಫ್ಟ್ ಮಾಡ್ಕೊಳ್ಳೋಣ. ಶಿಫ್ಟ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾ ಇದ್ದೆ. ನೋಡಿ, ಈಗ ಇದನ್ನು ಮತ್ತೆ ಒಲೆ ಮೇಲೆ ಇಟ್ಬಿಟ್ಟು ಇದಕ್ಕೆ ನಾನೀಗ 2 ಟೊಮೆಟೊವನ್ನು ದೊಡ್ಡದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೆ. 2 ಟೊಮೆಟೊ ಇದೆ ಇಲ್ಲಿ. ಹಾಕಿ ಇದನ್ನು ಮತ್ತೆ ಟೊಮೆಟೊವನ್ನು ಬೇಯಿಸ್ಕೊಳ್ಬೇಕು. ಹೆಸರು ಕಾಳು ಜೊತೆಗೆ ಅದನ್ನು ಬೇಯಿಸ್ಕೊಳ್ಬೇಕು. ಮುಚ್ಚಿಬಿಟ್ಟು ಇದನ್ನು ಬೇಯಿಸ್ಕೊಳ್ಳೋಣ. ಈಗ ನೋಡಿ, ಚೆನ್ನಾಗಿ ಕುದಿ ಬಂದು ಟೊಮೆಟೊ ಕೂಡ ಬೆಂದಿದೆ. ಇಲ್ಲಿ ನಾನು ಒಂದು ಸ್ವಲ್ಪ ಕಸ್ತೂರಿ ಮೇಥಿಯನ್ನು ಹಾಕ್ಕೊಳ್ತಾ ಇರೋದು. ಕಸ್ತೂರಿ ಮೇಥಿ ಇದ್ದರೆ ಹಾಕ್ಕೊಳ್ಬೋದು, ಇಲ್ಲಾಂದ್ರೂ ಹಾಗೇನೂ ಮಾಡ್ಕೊಳ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ನಂತರ 1 ಸ್ಪೂನ್ ಆಗುವಷ್ಟು ಗರಂ ಮಸಾಲೆ ಹುಡಿಯನ್ನು ಹಾಕ್ತಾ ಇದ್ದೆ. ನೋಡಿ, ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಈಗ ಸಾಂಬಾರು ಪುಡಿಯನ್ನು ಹಾಕ್ಕೊಳ್ತೇನೆ ನಾನು. ಈ ಸಾಂಬಾರು ಪುಡಿಯ ರೆಸಿಪಿಯನ್ನು ನನ್ನ ಚಾನಲಲ್ಲಿ ಇದನ್ನು ಒಮ್ಮೆ ಚೆಕ್ ಮಾಡ್ಕೊಳ್ಬೋದು. ತುಂಬಾ ರುಚಿಯಾಗಿರುತ್ತೆ. ನಾನೇ ಮನೆಯಲ್ಲಿ ಮಾಡಿರುವಂಥ ಸಾಂಬಾರು ಪುಡಿ ಇದು. ಇದನ್ನು ಮಾಡಿ ಇಟ್ಕೊಂಡ್ರೆ ನೀವು ಪಲ್ಯಗೂ ಆಗುತ್ತೆ. ಯಾವುದೇ ಒಂದು ಸಾಂಬಾರು ಮಾಡಿಕೊಂಡ್ರು ಈ ಒಂದು ಪುಡಿಯನ್ನು ಹಾಕ್ಕೊಳ್ಬೋದು. ಈಗ ಚೆನ್ನಾಗಿ ಖಾರದ ಪುಡಿ ಹಾಕಿ ಮತ್ತೆ ಕುದಿಸ್ಕೊಂಡು ಕೊನೆಯಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಹಾಕಿ ಸ್ಟವನ್ನು ಆಫ್ ಮಾಡ್ಕೊಂಡಿದ್ದೆ. ಈಗ ಲಾಸ್ಟಲ್ಲಿ ಮೇಲ್ಗಡೆ ಒಂದು ಒಗ್ಗರಣೆಯನ್ನು ಕೊಟ್ಟರೆ ಹೆಸರು ಕಾಳಿನ ಸಾಂಬಾರು ರೆಡಿಯಾಗುತ್ತೆ. ತುಂಬಾ ಟೇಸ್ಟಿಯಾಗಿ ರುಚಿಯಾಗಿರುವಂಥ ಹೆಸರು ಕಾಳಿನ ಸಾರು ರೆಡಿಯಾಗಿದೆ ವೀಕ್ಷಕರೇ. ನೀವು ಒಮ್ಮೆ ಟ್ರೈ ಮಾಡಿ. ಇದೇ ಥರ ಹೊಸ ರುಚಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದರೆ ನಾ ಯಾವುದೇ ಒಂದು ರೆಸಿಪಿಯನ್ನು ಅಪ್ಲೋಡ್ ಮಾಡಿದಾಗ ಅದರ ನೋಟಿಫಿಕೇಷನ್ ಬರುತ್ತೆ. ನಾ ಸಿಂಪಲ್ಲಾಗಿ ಪಟ್ಟನೆ ಮಾಡ್ಕೊಳ್ಳುವಂಥ ರೆಸಿಪಿಗಳನ್ನೇ ಅಪ್ಲೋಡ್ ಮಾಡ್ತಾ ಇರೋದು. ಖಂಡಿತ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ರೆಸಿಪಿಯನ್ನು ಇನ್ನೊಬ್ಬರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು.